ನಮಸ್ಕಾರ. ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಮೈಸೂರು ಅತಿಥಿ ಗೃಹದಲ್ಲಿ ಸಾಮಗ್ರಿಗಳು ನಾಪತ್ತೆ ಕೇಸ್ನಲ್ಲಿ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವೇತನಕ್ಕೆ ಕತ್ತರಿ. ಬೆಂಗಳೂರು ಗ್ರಾಮಾಂತರ ಬೈಕ್ ಟಚ್ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರಿಂದ ಹಲ್ಲೆ. ಲೋಕಸಭೆ ಚುನಾವಣೆ ಸುಧಾಕರ್ ಒಂದೇ ಒಂದು ಮತ ಜಾಸ್ತಿ ಪಡೆದ್ರು ರಾಜೀನಾಮೆ ನೀಡುವೆ ಪ್ರದೀಪ್ ಈಶ್ವರ್. ಬೀದರ್ ಜಿಎನ್ಡಿ ಕಾಲೇಜಿನಲ್ಲಿ ಜೈ ಶ್ರೀರಾಮ್ ಘೋಷಣೆ, ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ. ಸೆಕ್ಸ್ ಸ್ಕ್ಯಾಂಡಲ್ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕರಿಸಿದ ಕೋರ್ಟ್. ಹಾಸನ ಸಂಸದಗೆ ಬಂಧನ ಭೀತಿ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಪ್ರಧಾನಿ ಮೋದಿ ಧ್ಯಾನಕ್ಕೆ ವಿಪಕ್ಷಗಳು ಕಿಡಿ, ಚುನಾವಣಾ ಆಯೋಗಕ್ಕೆ ದೂರು. ಕ್ಲೌಡ್ ಬಸ್ಟ್ ಕೇರಳದಲ್ಲಿ ಮೆಗಾ ಸ್ಫೋಟ, 1 ಗಂಟೆಯಲ್ಲಿ 103 ಮಿಲಿಮೀಟರ್ ಮಳೆ, 6 ಜನರ ಸಾವು. ಮಮತಾ ದೀದಿ ವಿರೋಧದ ನಡುವೆ ಬಂಗಾಳದಲ್ಲಿ ಪೌರತ್ವ ಪ್ರಮಾಣ ಪತ್ರ ವಿತರಿಸಿದ ಕೇಂದ್ರ ಸರ್ಕಾರ. ಪ್ರವಾಸಿ ವೀಸಾ ದುರುಪಯೋಗ, ಶ್ರೀಲಂಕಾದಲ್ಲಿ ಐಟಿ ವ್ಯವಹಾರ ನಡೆಸುತ್ತಿದ್ದ 8 ಭಾರತೀಯರ ಬಂಧನ. ಕಲ್ಕಿ 2898 AD ಚಿತ್ರಕ್ಕಾಗಿ ನಿರ್ಮಿಸಿರುವ ಬುಜ್ಜಿ ಎಂಬ ವಿಶೇಷ ವಾಹನ ಓಡಿಸಲು ನಿರ್ದೇಶಕ ನಾಗಶ್ವಿನ್ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ಗೆ ಆಹ್ವಾನ ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.